ಧಾರವಾಡದಲ್ಲಿ ಬಂದಿರೋ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತು. ಹಾಗೆ ನನ್ನ ಕಲ್ಟ್ ಚಿತ್ರ ಮುಂದಿನ ವರ್ಷ ಜನವರಿ 23ಗೆ ಏನು ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ನಾವು ಕಲ್ಟ್ ಸಂಭ್ರಮ, ಕಲ್ಟ್ ಉತ್ಸವ, ಕಲ್ಟ್ ಒಂದು ಟೂರ್ ಅಂತ ತಗೊಂಡು ನಾವು ಹಾಕೊಂಡು ಎಂಟೈರ್ ಕರ್ನಾಟಕ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಸೊ 31 ಡಿಸ್ಟ್ರಿಕ್ಟು, 88 ತಾಲೂಕುಗಳು ನಾವು ಕವರ್ ಮಾಡಬೇಕು ಅಂತ ಇವಾಗ ನಾವು ಡಿಸೈಡ್ ಮಾಡಿಕೊಂಡು ಸೊ ಪ್ರಮೋಷನ್ ಶುರು ಮಾಡಿದ್ದೀವಿ. ಆಗಲೇ ನಾನು ಇದು ನಮ್ಮ ವಿಜಯನಗರ ಆಗ್ಬೋದು, ಹಂಪಿ ಮತ್ತು ಬೆಳಗಾಂ ಆಗ್ಬೋದು, ಹಲವಾರು ಡಿಸ್ಟ್ರಿಕ್ಟ್ಗಳು ಕವರ್ ಮಾಡ್ಕೊಂಡು ಇವತ್ತು ನಾನು ಧಾರವಾಡ ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಯಾವುದು ದಯವಿಟ್ಟು ನನ್ನ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು ಸರ್. ನೀವು ಕಲ್ಟ್ ಟೈಟಲ್ ಬಗ್ಗೆ ಕೇಳ್ತಿದ್ರೆ ಸರ್, ಕತೆ ಬಗ್ಗೆ ಕೇಳ್ತಿದ್ರೆ? ಕತೆ ಬಗ್ಗೆ ಫಸ್ಟ್ ಕಲ್ಟ್ ಬಗ್ಗೆ ಹೇಳ್ಬಿಡ್ತೀನಿ ಸರ್. ಕಲ್ಟ್ ಅಂದರೆ ಅದು ಎರಡನೇ ಅರ್ಥ ಬಂದ್ಬಿಟ್ಟು ಮಾಸ್. ಇವಾಗ ನಾವು ಕಲ್ಟ್ ಸಿನಿಮಾ, ಕಲ್ಟ್ ಸಾಂಗ್ಸ್, ಕಲ್ಟ್ಸ್ ಅಭಿಮಾನಿಗಳು ಏನಂತೀವೋ, ಸೊ ಆ ರೀತಿಯಲ್ಲಿ ಅದು ಕಲ್ಟ್ದು ಎರಡನೇ ಅರ್ಥ ಮಾಸ್ ಅಂತ ಬರುತ್ತೆ. ಇನ್ನೊಂದು ಅರ್ಥ ಕಲ್ಚರ್ ಅಂತ ಬರುತ್ತೆ. ಕಲ್ಟ್ದು ಅದು ಅರ್ಥ ಒಂದು. ಎರಡನೇದು ಕತೆ ಬಗ್ಗೆ ಹೇಳಬೇಕು ಅಂದರೆ, ಈ ಕತೆ ಪ್ರತಿಯೊಬ್ಬರ ಮನಸ್ಸಿಗೂ ಹತ್ತಿರವಾದಂಥ ಕತೆ ಇದು. ಈಗ ನಾನೇನು ಹೊಸದಾಗಿ ಏನು ಕತೆ ಮಾಡಿಕೊಂಡು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರೋ ಘಟನೆ ಸರ್ ಇದು. ಈಗ ನಾನು ಹೇಳಿದ್ರೆ ಏನು ಹೇಳ್ಕೊಂಡು ತಲೆ ಮೇಲೆ ಮಾಡಿಕೊಂಡು ಎದೆ ತಟ್ಕೊಂಡು ಬೇರೆ ಭಾಷೆದವ್ರಿಗೆ ಹೇಳ್ಬೋದು. ನಮ್ಮ ಭಾಷೆಯಲ್ಲೂ ಕೂಡ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಬಂದು ದಯವಿಟ್ಟು ನೋಡಿ ಅಂತ ಹೇಳಿ ಅಷ್ಟು ಹೇಳ್ತೀನಿ ಸರ್ ನಾನು. ಸರ್, ಒಂದು ಸಿನಿಮಾದಲ್ಲಿ ಜನ ಬರೋದು ಎಂಟರ್ಟೈನ್ಮೆಂಟ್ ಸರ್. 2-2.5 ಗಂಟೆ ಅವ್ರಿಗೇನು ಹೊಸ ಕತೆ ಬೇಕು, ಅವ್ರು ಎಂಗೇಜ್ಡ್ ಆಗಿರಬೇಕು. ಯಾವ ಟೈಮ್ ಅಂದರೆ ಹಾಡುಗಳು ಆಗಬಹುದು, ಫೈಟ್ಸ್ ಆಗಬಹುದು, ಕಾಮಿಡಿ ಆಗಬಹುದು, ಇಂಟೆನ್ಸ್ ಲವ್ ಆಗ್ಬೋದು. ಸೊ ಅದನ್ನು ಜನ ತುಂಬ, ಇದು ಫ್ಯಾಮಿಲಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಸರ್. ಎಲ್ಲ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿದೆ. ತುಂಬ ಇಮೋಷ್ನಲ್ ಕತೆ ಸರ್ ಇದು. ಪ್ರತಿಯೊಬ್ಬರು ಒಂದು ಕಣ್ಣಲ್ಲಿ ನೀರು ಬರೋ ಹಾಗೆ ನಾವು ಸಿನಿಮಾನಂತೂ ಮಾಡಿದ್ದೀವಿ. ನಿರೀಕ್ಷೆ ಇದೆ ಜನಕ್ಕೆಲ್ರಿಗೂ, ಅದು ಮನಸ್ಸಿಗೆ ಅದು ಮುಟ್ತೀವಿ ನಾವು ಅಂತ ಹೇಳಿ. ಸೊ ನೋಡೋಣ ಸರ್. ಸರ್ ಟೋಟಲ್ ಹಾಡು ನನ್ನ ಪ್ರಕಾರ 6 ಇದೆ ಸರ್ ಹಾಡು. ಈಗಾಗಲೇ ನಾವು 3 ಬಿಟ್ಟಿದ್ದೀವಿ. ಅಯ್ಯೋ ಶಿವನೇ ಹಾಡು ತಾವೆಲ್ಲರೂ ಕೇಳಿರ್ತೀರ, ತುಂಬ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಹಾಡೋದು. ಅದಾದ್ಮೇಲೆ ನಾವು ಬ್ಲಡಿ ಲವ್ ಅಂತ ಕಮರ್ಷಿಯಲ್ ಸಾಂಗ್, ಡ್ಯಾನ್ಸ್ ನಂಬರ್ ಸಾಂಗ್ ಬಿಟ್ವಿ, ಅದನ್ನು ಚೆನ್ನಾಗಿ ವರ್ಕ್ ಆಯಿತು. ಅದಾದಮೇಲೆ ಪ್ಯಾಥೋ ಸಾಂಗ್ ಅಂತ ಆಗಲ್ಲ, ಅದು ಸ್ಲೋ ಆಗಿ ಈಗ ಪಿಕಪ್ ಆಗ್ತಾ ಇದೆ. ಸೊ ಬಹುಶಃ ನಾನು ಇಂಟರ್ವ್ಯೂ ಮುಗಿಸಿದ್ರೆ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ 1 million ಆಗಿರುತ್ತೆ ಅದು ವ್ಯೂಸ್. ಸೊ ಈಗ ಸ್ವಲ್ಪ ಪಿಕಪ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಈಗ ನೆಕ್ಸ್ಟ್ ನನ್ನ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ನಂದು ರಚಿತಾರಾಮ್ ಅವ್ರದ್ದು. ಸೊ ಅದನ್ನು ಡಿಸೆಂಬರ್ ಕೊನೆ ನ್ಯೂ ಇಯರ್ ಮುಂಚೆ ನ್ಯೂ ಇಯರ್ಗೆ ನಾವು ಬಿಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಸರ್ ಈ ಸಿನಿಮಾ ಬಂದ್ಬಿಟ್ಟು ನಾವು ಉತ್ತರ ಕರ್ನಾಟಕ ಆರ್ಟಿಸ್ಟ್ ಯಾರಿಗೂ ಹಾಕೊಳ್ಳಿಲ್ಲ. ಎಲ್ಲ ಇರೋರೆ ನಮ್ಮ ಬ್ಯಾಂಗ್ಳೂರು ಮತ್ತು ಬೇರೆ ಬೇರೆ ಇದರಿಂದ ಡಿಸ್ಟ್ರಿಕ್ಟ್ಸ್ ಅವರಿಂದ ನಾವು ಹಾಕ್ಕೊಂಡಿರೋದು. ಆಮೇಲೆ ನಾನು ಇದು ಒಂದು ನಿಮ್ಮ ಮಾಧ್ಯಮ ಮುಂದೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಈಗ ಪ್ರವಾಸ ಎಲ್ಲ ಕಡೆ ಮಾಡ್ತಿದ್ರಿಂದ ಎಲ್ಲ ಮಾಧ್ಯಮದಲ್ಲಿ ಆಗ್ಬೋದು, ಜನಕ್ಕೊಂದು ಕಂಪ್ಲೇಂಟ್ ಇದೆ ಸರ್, ಉತ್ತರ ಕರ್ನಾಟಕಕ್ಕೆ ಹುಡುಗರಿಗೆ ನೀವು ಯಾರು ಅವಕಾಶ ಕೊಡಲ್ಲ, ಅವರು ಕಲಾವಿದ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಿರ್ತಾರೆ, ಅದರ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ಈಗ ನನ್ನ ಗಮನಕ್ಕೆ ಬಂದಿದೆ. ಸೊ ನಾನು ನಿಮ್ಗೆಲ್ರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ಉತ್ತರ ಕರ್ನಾಟಕ ಜನಕ್ಕೆ ವಾದ ಮಾಡ್ತೀನಿ. ನಾನು ಯಾವುದೇ ಸಿನಿಮಾ ಮುಂದಿನ ದಿನಗಳಲ್ಲಿ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಉತ್ತರ ಕರ್ನಾಟಕ ಅವರಿಗೆ ಒಬ್ರಿಗಾದ ಅವಕಾಶ ಪ್ರತಿ ಸಿನಿಮಾನು ಕೊಡ್ತೀವಿ. ಸಿನಿಮಾ ಪ್ರಮೋಷನ್ ಧಾರವಾಡ ಆಯ್ಕೆ ಮಾಡ್ಕೊಳ್ಳೋಕೆ ಏನು ಕಾರಣ ಸರ್? ಧಾರವಾಡ ಅಷ್ಟೇ ಅಲ್ಲ ಸರ್, ಎಂಟೈರ್ ಕರ್ನಾಟಕ ಹೋಗ್ತಿದ್ದೀನಿ ಸರ್ ನಾನು. ಧಾರವಾಡ ಅಷ್ಟೇ ಅಲ್ಲ. ಸೊ ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗ್ ನಾನು ಹೇಳುವಾಗ 31 ಡಿಸ್ಟ್ರಿಕ್ಟು ಸರ್, 88 ತಾಲೂಕುಗಳು. ಬಹುಶಃ ಯಾರೂ ಇಷ್ಟು ಪ್ರಚಾರ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಇದು ನಾನು ಮಾಡಿರೋದು ಉದ್ದೇಶ ಏನು ಅಂದರೆ, ನಾವು ಎಷ್ಟೇ ಪ್ರಮೋಷನ್ಸ್ ಮಾಡಿದ್ರೂ ಕಮ್ಮಿನೇ ಸರ್ ಈಗಿರೋ ಪರಿಸ್ಥಿತಿಗೆ. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರ್ಬೋದು, ಏನೇ ಇದ್ರೂ ಕೂಡ ನಾವು ಎಷ್ಟು ಪರ್ಸನಲ್ ಆಗಿ ಹೋಗ್ಬಿಟ್ಟು ಅವ್ರನ್ನ ಪ್ರಚಾರ ಮಾಡ್ತೀವಿ, ಅದು ಬೇಗ ಅವ್ರಿಗೆ ತಲೆಗೆ ಹೋಗುತ್ತೆ. ಆಮೇಲೆ ಅವ್ರಿಗೊಂದು ಇದಾಗತ್ತೆ, ಸರಿಯಪ್ಪ ನಾವು ಈ ಸಿನಿಮಾನ ನೋಡಬೇಕು ಅನ್ನೋ ಒಂದು ಇದು ಆಲೋಚನೆ ಬರುತ್ತೆ. ಸೊ ಹಂಗಾಗಿ ಎಲ್ಲ ಕಡೆನೂ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವರು ಸರ್, ಉಪಾಧ್ಯಕ್ಷ ಅವರು, ಹೋದ ಸಿನಿಮಾ ಅವ್ರದ್ದು ಉಪಾಧ್ಯಕ್ಷ ಸಿನಿಮಾ. ಸೊ ಆ ಡೈರೆಕ್ಟರ್ ಸರ್. ಚಿತ್ರದುಂಡ ಜೊತೆ ಕೆಲಸ ಮಾಡಿರ್ತಕ್ಕಂಥ ಅನುಭವ ತಮಗೆ ಹೆಂಗೆಲ್ಲ ಇತ್ತು? ಯಾರ ಜೊತೆ ಸರ್? ಎಲ್ಲರ ಜೊತೆ ಚೆನ್ನಾಗಿತ್ತು ಸರ್. ತಂಡದ ಜೊತೆ ಮಾಡಿದ ಅನುಭವ ತುಂಬ ಚೆನ್ನಾಗಿತ್ತು ಸರ್. ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಅವರು. ಬಹುಶಃ ಅವರು ಈ ಕಲ್ಟ್ ಮುಂಚೆ ಒಂದು 6-7 ಸಿನಿಮಾ ಮಾಡಿದ್ದಾರೆ ಅವರು.
ಆದರೆ ಅವ್ರಿಗೆ ಯಾವತ್ತೂ ಒಂದು ಟೀಮ್ ಕೂಡು ಬರಲಿಲ್ಲ ಅವ್ರಿಗೆ. ಅಂದರೆ ಪ್ರೊಡಕ್ಷನ್ ಸೈಡಿಂದ ಆಗ್ಬೋದು, ಆರ್ಟಿಸ್ಟ್ಗಳು ಆಗ್ಬೋದು, ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲ ಪ್ರೊಡ್ಯೂಸರ್ ಕಡೆಯಿಂದ